ಒಂದ್ಸಲ ಕೊಂಬು ಕೊಟ್ಟು ಒಂದ್ಸಲ ಸೂಪರ್ ನೇಪರ್ ಕೊಟ್ಟರೆ ಇದರಲ್ಲಿ ಹಾಲಲ್ಲಿ ಏನಾಗಲ್ಲ. ಗ್ರೀನ್ ಫಾಡಲ್ಲಿ ಏನು ಸಿಗಬೇಕು ಅದು ನಮ್ಮ, ಬಟ್ ಅದು ನಾವು ಕೊಡ್ತೀವಲ್ಲ TMR ಅಂತ, ಅದು ಕಾನ್ಸಂಟ್ರೇಟ್ ಕರೆಕ್ಟಾಗಿ ಇರುತ್ತೆ. ನಿಮಗೆ ಅಲ್ಲಿ ಬೋರ್ಡ್ ಇದೆ, ತೋರಿಸ್ತೀನಿ. ಒಂದು ಫೋಟೋ ತಗೊಂಡ್ರೆ ನಿಮ್ಗೆ ಒಂದು ಅಪ್ರಾಕ್ಸ್ ಐಡಿಯಾ ಸಿಗುತ್ತೆ ಯಾವ ರೀತಿ ಪ್ರಿಪೇರ್ ಮಾಡಬೇಕಂತ. ಇಂಟರ್ನ್ಸು ಮತ್ತು ಎಂಪ್ಲಾಯೀಸ್ ಇಂಡಕ್ಷನಿಗೆ ಬಂದಿರೋದು. ನೀವು ಪ್ರಾಪರ್ ಅದು ಫಾರ್ಮಲ್ ಟ್ರೈನಿಂಗ್ ಅಟೆಂಡ್ ಮಾಡ್ಬೋದು, ಅವಾಗ ಕ್ಲೀನ್ ಆಗುತ್ತೆ. ಮತ್ತು 11 ಬರುತ್ತೆ, 10 ಬರುತ್ತೆ, ಗಿನೀಸ್ ಬರುತ್ತೆ, ಕೊಂಬು ಬರುತ್ತೆ, ಸೂಪರ್ ನೆಪಿಯರ್ ಬರುತ್ತೆ. ಅದು ಬಿಟ್ಟರೆ ಪ್ಯಾರಾಗ್ರಾಸ್ ಅಂತ ಬರುತ್ತೆ. ತುಂಬ ವೆರೈಟೀಸ್ ಇದೆ. ಇದು BNS 14 ಕಡ್ಡಿ ಇದೆ ಈ ಥರ ಇರುತ್ತೆ. ಫರ್ಮೆಂಟೇಷನ್ ಆದಮೇಲೆ ಸ್ಮೆಲ್ ಇಸ್ ಡಿಫ್ರೆಂಟ್ ಇರುತ್ತೆ. ಇದು ಒಂದು ಸೂಪರ್ ನೆಪ್ ಮೇಸ್ಡ್, ಇದು ಮೆಕ್ಕೆಜೋಳದ್ದು. ಮೆಕ್ಕೆಜೋಳದಲ್ಲೂ ಮಾಡ್ಬೋದು. ಬಟ್ ಮೆಕ್ಕೆಜೋಳ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸತಿ ಕ್ರಾಪ್ ಅಷ್ಟೇ. ಅದು ಒಂದು ಸತಿ ಕಟ್ ಮಾಡಿದ್ರೆ ಮುಗೀತು. ಬಟ್ ನೇಪಿಯರ್ ಆದರೆ ಫೆರನಿಯಲ್ಲ, ಕಟ್ ಮಾಡ್ದಂಗೆ ಬರ್ತಾನೆ ಇರುತ್ತೆ. ಈ ನಾವು ಹೇಗೆ ಅಂಬ್ಲಿ ಎಲ್ಲ ಕುಡಿತೀವಲ್ಲ ಆ ಥರ ಸೇಮ್ ಅದೇ ರೀತಿ ನಾವೇನು ಮಾಡ್ತೀವಿ, ನಾವು ಸೆಲೆಕ್ಟೆಡ್ ಫುಡ್ ತಿಂತೀವಲ್ವ. ಬಟ್ ಹಸುಗ ಗೊತ್ತಿರಲ್ಲ ನಾವು ಯಾವ ಥರ ಫುಡ್ ತಿಂತಾ ಇದ್ದೀವಿ ಅಂತ. ನಾವು ಹಾಕಿದ್ದು ತಿಂತಾ ಇರುತ್ತೆ. ಬಟ್ ನಾವು ಕೊಡೋಂಥ ಫುಡ್ ಸೆಲೆಕ್ಟೆಡ್ ಆಗಿರ್ಬಾರ್ದು. ಅದಕ್ಕೆ ಎಲ್ಲ ಥರ ನ್ಯೂಟ್ರಿಯೆಂಟ್ ಸಿಗೋವಂಥ ಫುಡ್ ಇರಬೇಕು. ಅವಾಗ ನೋಡಿ ಡಿಸೀಸ್ ಕಮ್ಮಿ ಬರುತ್ತೆ. ಆ್ಯಂಡ್ ಮಿಲ್ಕ್ ಪ್ರೊಡಕ್ಷನ್, ಸೊ ಮಿಲ್ಕ್ ಪ್ರೊಡಕ್ಷನ್ನು ಮ್ಯಾಟ್ರ್ ಆಗುತ್ತಲ್ವ. ಕಮರ್ಷಿಯಲ್ ಪರ್ಪಸ್ ನಾವು ಮಾಡ್ತೀವಿ, ಇಲ್ಲ ಮನೆಗೆ ಮಾಡ್ಕೋತೀವಿ ಅಂದ್ರೂ ಏನಾಗುತ್ತೆ, ಈಗ ಪ್ರೋಟೀನ್ ಜಾಸ್ತಿ ಇದ್ದಷ್ಟು ಹಾಲು ಜಾಸ್ತಿ ಬರ್ತಾ ಇರುತ್ತೆ. ಇದು ಇವಾಗ 45 ಡೇಸ್ ಅಲ್ಲ? ಅದು 45 ಡೇಸ್. 45 ಡೇಸ್ಗಿಂತ ಸ್ವಲ್ಪ ಜಾಸ್ತಿ ಆದರೆ ಏನಾಗಲ್ಲ ಸರ್. ನೋಡಿ ಒಂದು ಸತಿ ಸೈಲೇಜ್ ಪ್ರಿಪೇರ್ ಆಯಿತು ಅಂದ್ರೆ 45 ಡೇಸಿಗೆ ಪ್ರಿಪೇರ್ ಆಗುತ್ತೆ. ಒಂದು ಟಾರ್ಪಲ್ ಓಪನ್ ಆದರೆ ಅಂದರೆ ಎಷ್ಟು ಬೇಕಷ್ಟು ಓಪನ್ ಮಾಡ್ಕೊಂಡು ಅಪ್ ಟು 3 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ಇನ್ ಕೇಸ್ ಓಪನ್ ಮಾಡಿಲ್ಲ ಅಂದರೆ ಅರೌಂಡ್ 6 to 8 ಮಂತ್ಸ್ವರೆಗೂ ಹ್ಯಾಸ್ ಇಟ್ ಈಸ್ ಹಾಗೆ ಇಟ್ಕೋಬೋದು. ಬಟ್ ಏನಂದರೆ ಮಾಯಿಶ್ಚರ್ ಆಡಬಾರ್ದು, ಅದಕ್ಕೆ ನೀರು ಬೀಳಬಾರ್ದು. ನೀರು ಬಿದ್ದರೆಲ್ಲ ವೇಸ್ಟ್ ಆಗುತ್ತೆ. ಇದು ಬಂದು ಪ್ರೋಮಿನ್ ಪ್ಲೇಸ್ ಅಂತ ಹೇಳ್ತೀವಿ. ಇದರಲ್ಲಿ ಮಿನರಲ್ ಮಿಕ್ಸ್ಚರ್ ಪೌಡರು, ಸಿರಿಧಾನ್ಯ ಒಟ್ಟು. ಇದು ಎಲ್ಲಿ ಸಿಗುತ್ತೆ ಇವಾಗ? ಸಿಗುತ್ತೆ ಸರ್, ಫೀಡಿಂಗ್ ಇದ್ರಲ್ಲಿ ಬರುತ್ತೆ. ಬಟ್ ನಾವೇನು ಮಾಡ್ತೀವಿ, ಇಂಡಸ್ಟ್ರಿಯಲ್ ಫೀಡ್ಸ್ ಯೂಸ್ ಮಾಡಲ್ಲ ಯಾವುದನ್ನು. ನಾವು ಒಂದೊಂದೇ ಹಾಕ್ಬೇಕಂದ್ರೆ ಈ ಥರ ಮಿನರಲ್ಸ್ ಅಲ್ಲಿ ಯಾವ್ದು ಹಾಕಬಾರಲ್ಲ. ಒಂದೊಂದೇ ಅಂದರೆ ಹಸುಗೆನಾ? ಸೊ ನೀವು ನೋಡಿ, ಹಸುಗೆ ಒಂದೊಂದೇ ಕೊಟ್ಟಿರೋದಕ್ಕೆ ಸಫಿಷಿಯೆಂಟ್ ಆಗಿಲ್ಲ. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು 30 kg ಫೀಡ್ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದರೆ, ಒಂದು ಹಸು ಹಾಲು ಕೊಡ್ತಾ ಇದೆ ಅಂದರೆ 30 kg ಒಂದು 10 kg ಗ್ರೀನ್ ಫಾಡರು, ಒಂದು 5 kg ಇಲ್ಲ 7 kg ಸೈಲೇಜು, ಮಿನರಲ್ ಮಿಕ್ಸ್ಚರ್ ಒಂದು 4 kg, ಆಮೇಲೆ ಮೇಸ್ ಪೌಡರ್ ಹಾಕ್ಬೇಕು, ಮೆಕ್ಕೆಜೋಳ ಮಿಕ್ಸು. ಸೊ ಇದೆಲ್ಲ ಹಾಕೋದ್ರಿಂದ ಏನಾಗುತ್ತೆ, ಎಲ್ಲ ಥರದ್ದು ಮಿಕ್ಸ್ ಆಗುತ್ತೆ. ಅದು ಬಿಟ್ಟರೆ ಸಿರಿಧಾನ್ಯ ಒಟ್ಟು ಗೊತ್ತಲ್ಲ, ಅದೆಲ್ಲ ಕಂಪ್ಲೀಟ್ ಹಾಕೋದ್ರಿಂದ ಒಳ್ಳೆ ಪ್ರೋಟೀನು ಸಿಗುತ್ತೆ. ಆ್ಯಂಡ್ ದೆನ್ ಬೇಕಾಗಿರೋವಂಥದ್ದು ಕಾನ್ಸಂಟ್ರೇಟ್ ಏನು ಸಿಗುತ್ತೆ ಹಸುಗೆ ಎಲ್ಲದೂ ಸಿಗುತ್ತೆ. ಇವಾಗ 1-2 ಹಸು ಸಾಕ್ತಾ ಇರೋರಿಗೆ ಇವಾಗ ಇದು ಹಾಕೋದು ಅಂದರೆ ಒಂದು ಪರ್ಟಿಕ್ಯುಲರ್ ಒನ್ ಡೇ ಫೀಡಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗ್ಬೋದು ಸರ್? ಯೂಶ್ವಲಿ ನೀವೇ ಬೆಳೆದು ನೀವೇ ಮಾಡ್ತೀರಾ ಅಂದರೆ 1 ಲೀಟ್ರಿಗೆ 26 ರೂಪಾಯಿ ಬೀಳುತ್ತೆ. ಅಂದರೆ ಅಷ್ಟು ಕಾಸ್ಟ್ ಬೀಳುತ್ತೆ ನೀವು ಮಾಡಿದ್ರೆ. ಬಟ್ ನೀವು ಔಟ್ಸೈಡಿಂದ ತಂದು ಮಾಡ್ತೀನಿ ಅಂದರೆ 45 ರೂಪೀಸ್ ಮೇಲೆ ಆಗುತ್ತೆ. ಸೊ ಏನಕ್ಕೆ ಫಾರ್ಮರ್ಸು ಡೈರಿ ಫಾರ್ಮಿಂಗಲ್ಲಿ ಇನ್ನೂ ಅರ್ನ್ ಮಾಡ್ತಾ ಇಲ್ಲ ಅಂದರೆ ಹಳ್ಳಿಗಳ ಕಡೆ ಅವರು ಆಚೆಯಿಂದ ತಂದು ಮಾಡ್ತಾ ಇರೋದ್ರಿಂದ. ಸೊ ನಾವೇನು ಮಾಡ್ತಾ ಇದ್ದೀವಿ, ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ, ಟ್ರೆಡಿಷ್ನಾಲಿಟಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ಕಡೆ ಟೈಮು ಸೇವ್ ಆಗಬೇಕು, ಈ ಕಡೆ ಟೆಕ್ನಾಲಜಿನೂ ಬಳಕೆ ಮಾಡಬೇಕು. ಫಾರ್ಮರ್ಸ್ ಮೇಯ್ನ್ ಫೋಕಸ್ ಮಾಡೋದು ಕೌ ಹೆಲ್ತು, ಫಾರ್ಮರ್ಸ್ ಹೆಲ್ತು, ಟೈಮ್ ಸೇವಿಂಗ್. ಇಷ್ಟನ್ನು ನಾವು ಫೋಕಸ್ ಮಾಡಿದ್ರೆ ನಾವು ಅರ್ನ್ ಮಾಡ್ಬೋದು ಮಲ್ಟಿಪಲ್ ಸೋರ್ಸಲ್ಲಿ. ಇವಾಗ ಒಂದು ಕೌ ಶೆಡ್ಡಿಂದನೇ ಅರ್ನ್ ಮಾಡಬೇಕು ಅಂದರೆ ಮಿನಿಮಮ್ ಎಷ್ಟು ಕೌ ಇರಬೇಕು ಅವ್ರ ಹತ್ರ? ಸೊ ಮಿನಿಮಮ್ ಒಂದು 5-6 ಕೌ ಹಸು ಮಾತ್ರ. 5-6 ಹಸುವಲ್ಲಿ ಎಲ್ಲವೂ ಹಾಲು ಕೊಡಬಾರ್ದು. ಅದರಲ್ಲಿ ಯಾವುದು ಇವಾಗ
ಈಗ ಅವ್ರು ಏನು ಹೇಳಿದ್ರು ನಾವೇ ಇಲ್ಲೇ ಬೆಳೆಸ್ಬೇಕು. ಈಗ ನಮ್ಮ ಹತ್ರ ಒಂದಿದೆ. ಯಾವುದು ಹಸುನಾ? ಅದೇ ನೋಡಿ ಈಗ 5 ಆಗಬೇಕು ಅಂದರೆ ಅದೇ ಇವಾಗ ಪಡ್ಡೆ ಥರ ಇದೆ ಅದು. ಇವಾಗ ನಾವು ಯಾವ ಥರ ತರ್ಬೋದು ಇವು ತಂದರೆ? ಸೊ ನೋಡಿ, ಈಗ ನೀವು ಒಂದು 2 ಹಸು ತರ್ತೀವಿ ಅಂದರೆ ಒಂದು ಹಸು ಹಾಲು ಕೊಡ್ತಾ ಇರ್ಬೇಕು ಪ್ರೆಸೆಂಟ್ಲಿ, ಒಂದು ಇನ್ಸಮಿಷನ್ ಗಬ್ಬ ಆಗಿರಬೇಕು. ಓಕೆನಾ? ಇದು ಹಾಲು ನಿಲ್ಸೋದ್ರೊಳಗೆ ಅದು ಸ್ಟಾರ್ಟ್ ಆಗಬೇಕು. ಯಾಕೆಂದರೆ ಅದು ಕರು ಹಾಕ್ದಾಗ ಅದು ಕರು ಬರುತ್ತಲ್ಲ, ನೆಕ್ಸ್ಟ್ 2 ಇಯರ್ಸ್ಗೆ ಅದು ಇನ್ನೊಂದು ಕರು ಕೊಡಬೇಕು. ಆ ಥರ ಸಾಕಬೇಕು. ಅವಾಗ ಸರ್ ನಾವು ಪ್ರಾಫಿಟ್ ನೋಡೋಕೆ ಇವಾಗ ಒಂದು ನೀವು ಹೇಳಿದ್ರಲ್ಲ 5 ರಿಂದ 6 ಹಸು ಬೇಕು ಅಂತ, ಅದಕ್ಕೆ ಒಂದು ಕೌಶೆಡ್ದು ಇದೆಷ್ಟು ಬೇಕಾಗುತ್ತೆ? ಸೊ ನೋಡಿ, ಇಲ್ಲಿ ಒಂದು 1 ಎಕರೆ ಇದು 100/100 ಇದೆ. 100/100. ಸೊ 1 ಎಕರೆ ಇತ್ತು ಅಂದರೆ ಕೌಶೆಡ್ ಮಾಡ್ಕೋತೀವಿ ಅಂದರೆ ನೀವೇನು ಮಾಡಬೇಕು, 1 ಎಕರೆಯಲ್ಲಿ ಈ ಥರ ಸೈಲೇಜ್ ಅವಶ್ಯಕತೆ ಇರಲ್ಲ, ಫಿಟ್ ಮಾಡ್ಕೋಬೇಕು ಅಂತ ಬ್ಯಾಗ್ಸಲ್ಲಿ ಯೂಸ್ ಮಾಡ್ಕೋಬೋದು. ಈ ಫೋಲಿಂದ ಆ ಫೋಲ್ಗೆ ಏನಿದೆ 30 ಇದೆ. ಈ ಫೋಲಿಂದ ಆ ಫೋಲ್ಗೆ 30 ಅಡಿ ಇದೆ. 30 ಅಡಿಲಿ 3 ಹಸು ಅಂದ್ಕೊಳ್ಳಿ, ಕಂಫರ್ಟಬಲ್ ಆಗಿ 30 ಈ ಥರ. ನೀವೊಂದು 6 ಹಸು ಅಂದರೆ ಇಷ್ಟು ಕಂಪಾರ್ಟ್ಮೆಂಟ್ ಮಾಡ್ಕೋಬೋದು. ಓಕೆ, ನಂದು ಪರವಾಗಿಲ್ಲ, ಮಿಡ್ ಲ್ಯಾಕ್ಟೇಷನ್ ಮೀನ್ಸ್ ಹವಾ ಕರು ಹಾಕಿದ್ದು ಮಿಡ್ಡು ಎಲ್ಲ ಒಂದೇ ತವಿತ್ತು ಅಂದ್ರೆ ಪರವಾಗಿಲ್ಲ ಅಂದ್ರೆ ಮಾಡ್ಕೋಬೋದು. ಇಲ್ಲ ನೀವು ಕಂಪಾರ್ಟ್ಮೆಂಟ್ ಮಾಡ್ಕೋತೀವಿ ಅಂದರೆ ಒಂದು ಅರ್ಧ ಎಕರೆಲಾದರೂ ಕೌಶೆಡ್ ಮಾಡ್ಕೋತೀರ. ಟೋಟಲ್ 1 ಎಕರೆ ಇಲ್ಲಿಂದ ಅಲ್ಲಿವರೆಗೂ. ಓಕೆ, ಇದು 1 ಎಕರೆ. ನೀವೊಂದು ಅರ್ಧ ಎಕರೆಯಲ್ಲಿ ಕೌಶೆಡ್ಡು, ಮಿಲ್ಕಿಂಗ್, ಪ್ರತಿಯೊಂದು ಮೇವುಗೆಲ್ಲದಕ್ಕೂ ಕಂಫರ್ಟಬಲ್ ಆಗೈತೆ. ತುಂಬ ಕಡಿಮೆ ಸ್ಪೇಸಲ್ಲಿ ಮಾಡ್ಬೋದು. ಅದಕ್ಕೊಂದು 5 ಕಟ್ಟೆ ಬೇಕಾ? ಇಲ್ಲಾಂದರೆ ಇವಾಗ ನಮ್ಮ ಹತ್ರ ಫ್ರೀಯಾಗಿ ಬಿಡ್ಬೋದು. 20 × 30 ಜಾಗ ಇದೆ, ಅದರೊಳಗೆ ನಾವು ಮಾಡ್ಬೋದು. ಸೊ ನೋಡಿ, ಇಲ್ಲಿ 200 ಹಸು ಮೊದಲಿದ್ದಿದ್ದು ಈಗೇನಿದೆ 50-40 ಪ್ಲಸ್ ಇಲ್ಲ 50 ಇದೆ, ಇನ್ಕ್ಲೂಡಿಂಗು ಕರು, ಈಫರ್ಸ್ ಎಲ್ಲ ಸೇರಿ. ಸರಿನಾ? ಇದು ಬಂದು ಇದೊಂದು 6.5 ರಿಂದ 7 ಅಡಿ ಇದೆ. ಓಕೆನಾ? ಇದನ್ನ ನಾವೇನಂತೀವಿ ಮೇನ್ಸರ್ ಅಂತ ಕರಿತೀವಿ, ಫುಡ್ ಏರಿಯಾ. ಇಲ್ಲಿ ಪೆಡಾಕ್ ಅಂತೀವಿ ಇದನ್ನ. ಇದು ಟೋಟಲ್ 6 ಬರುತ್ತೆ, ಇನ್ಕ್ಲೂಡಿಂಗು ಡಂಗ್ ಚಾನಲ್ ಸೇರಿ. ಡಂಗ್ ಚಾನಲ್ ಅಂದರೆ ಇದು ಸಗಣಿ ಎಲ್ಲ ಹಾಕ್ತೀವಿ ಹೋಗುತ್ತಲ್ಲ, 6 ಇನ್ಕ್ಲೂಡಿಂಗು. ಸೊ ಇನ್ನು ಮಿಕ್ಕಿದ್ದೆಲ್ಲ ಏನಿರುತ್ತೆ, ಇದು ನಮ್ಮ ಮಾಡಲ್ ಫಾರ್ಮ್ ಆಗಿರೋದ್ರಿಂದ ಕಾಂಕ್ರೀಟ್ ಯೂಸ್ ಮಾಡಿದ್ದೀವಿ ಅಷ್ಟೇ. ಸೊ ಮೇನ್ಸರು ಪೆಡಾಕ್ ಬಿಟ್ಟರೆ ಇದನ್ನೆಲ್ಲ ಮಣ್ಣಲ್ಲಿರ್ಬೇಕು. ಯಾಕೆಂದರೆ ಹಸುಗಳಿಗೆ ಮಣ್ಣಲ್ಲಿರೋಕ್ಕೆ ಖುಷಿ, ಮಣ್ಣಿರಬೇಕು. ಸೊ ನೀವು ಕಾಂಕ್ರೀಟ್ ಹಾಕಿದ್ರೆ ಮ್ಯಾಟ್ನೇ ಹಾಕ್ಬೇಕು. ಓಡಿಸ್ಬೇಕಾ? ಹೋಗತ್ಲಾಗೆ ಇದು ರಬ್ಬರ್ ಬಂದು ಅದು ಮಲ್ಗಕ್ಕಲ್ವ? ಸೊ ಅದು ಬಂದು ಮ್ಯಾಟು ಏನಾಗುತ್ತೆ ಮಲ್ಗೋಕ್ಕೋಸ್ಕರ, ಆಮೇಲೆ ಸ್ಲಿಪ್ ಆಗಬಾರ್ದು ಅನ್ನೋಕ್ಕೋಸ್ಕರ ಹಾಕಿರ್ತೀವಿ. ನೋಡಿ, ನೀವು ಯಾವುದೇ ಹಸು ಎಲ್ಲರ ಕಾಂಕ್ರೀಟ್ ಮೇಲೆ ಮಲಗಿದೆಯಾ? ಇಲ್ಲ. ಏನಕ್ಕೆ ಅಂದರೆ ಅದು ಕಾಂಕ್ರೀಟ್ ಆಗಲ್ಲ, ಯಾಕೆಂದರೆ ಹರ್ಟ್ ಆಗುತ್ತೆ, ಅದು ಕಿತ್ಕೊಳ್ಳುತ್ತೆ, ಎಲ್ಲ ಆಗುತ್ತೆ. ಹಾಗಾಗಿ ಮಣ್ಣಲ್ಲಿ ಇತ್ತು ಮಣ್ಣಲ್ಲಿ ಆರಾಮಾಗಿ ಮಾಡ್ಕೊಳ್ಳುತ್ತೆ. ಮಣ್ಣಲ್ಲೇ ನಾವು ಯಾವ್ದನ್ನ ಹಸುಗಳನ್ನ ನೀವು ತೊಳ್ಕೊಳ್ಳಿ, ತಿಂಗಳಿಗೆ 1 ಸಾರಿ 2 ಸಾರಿ ತೊಳ್ಕೊಳ್ಳಿ ಅಷ್ಟೇ. ಕಟ್ಟಿದ್ರೆ ಏನಾಗುತ್ತೆ, ಮಲಗಿದ ಜಾಗದಲ್ಲೇ ಮಲಗುತ್ತೆ, ಆ್ಯಂಡ್ ಸಗಣಿ ಮೇಲೆ ಮಲಗೋದ್ರಿಂದ ಗಲೀಜಾಗುತ್ತೆ. ನೀವು ಕಟ್ಟಲಿಲ್ಲ ಅಂದರೆ ಸಗಣಿ ಹಾಕಿದ ಜಾಗದಲ್ಲಿ ಮಲಗಲ್ಲ ಅದು ಹೋಗಿ.